ನಾಡಹಬ್ಬ ದಸರಾದ ಸಂಭ್ರಮ ಸಡಗರ ಮೈಸೂರಿನಲ್ಲಿ ಮನೆ ಮಾಡಿದ್ದನ್ನು ಗಮನಿಸ್ತಾ ಇದ್ವಿ. ಜಂಬೂ ಸವಾರಿಗೆ ಕೆಲ ಕ್ಷಣಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. ಅಂತಿಮ ಹಂತದ ಸಿದ್ಧತೆಗಳಾಗ್ತಾ ಇದೆ. ಪ್ರಮುಖವಾಗಿ ಎಲ್ಲರ ಆಕರ್ಷಣೆಗೆ ಒಳಗಾಗುವುದು ಅಂದರೆ ಅಲ್ಲಿನ ಗಜಪಡೆಯನ್ನ ಸಿದ್ಧ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸತತ 6ನೇ ಬಾರಿ ಅಭಿಮನ್ಯು ಚಿನ್ನದ ಅಂಬಾರಿ ಹೊತ್ತು ಸಾಗಲಿದ್ದಾನೆ. ಅದರ ಜೊತೆಗೆ 13 ಆನೆಗಳು ಕೂಡ ಅಭಿಮನ್ಯುಗೆ ಸಾಥ್ ಕೊಡೋದಕ್ಕೆ ಸಿದ್ಧ ಆಗ್ತಾ ಇರೋದು. ಹಾಗಾದ್ರೆ ಯಾವ ರೀತಿ ಸಿದ್ಧಗೊಳಿಸಲಾಗ್ತಾ ಇದೆ ಗಜಪಡೆಯನ್ನ, ಆ ಕುರಿತು ನಮ್ಮ ಪ್ರತಿನಿಧಿ ಸುರೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಸುದ್ದಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ಕ್ಷಣಗಣನೆ ಆರಂಭ ಆಗಿದೆ. ಮೈಸೂರಿನ ಅಂಬಾವಿಲಾಸ ಅರಮನೆಯ ಪ್ರಾಂಗಣದಲ್ಲಿ ಇದೀಗ ದಸರಾ ಗಜಪಡೆಗೆ ಶೃಂಗಾರವನ್ನು ಮಾಡುವಂತಹ ಕೆಲಸ ಕೂಡ ಚಿತ್ರಕಲಾವಿದರಿಂದ ನಡೀತಾ ಇದೆ. ನಾನು ಅಂಬಾವಿಲಾಸ ಅರಮನೆಯ ಕೋಡಿ ಸೋಮೇಶ್ವರ ದೇವಸ್ಥಾನದ ಸಮೀಪ ಏನು ಭೀಮಾ ಆನೆಗೆ ಚಿತ್ರವನ್ನು ಬಿಡಿಸ್ತಿರುವಂಥ ದೃಶ್ಯಾವಳಿಗಳನ್ನು ಏನು ನೀವು ನೋಡ್ತಾ ಇದ್ದೀರಾ. ದಸರಾ ಗಜಪಡೆ ರಾಜಬೀದಿಗಳಲ್ಲಿ ಸಾಗುವಂಥ ಗಜಪಡೆಗೆ ಶೃಂಗಾರವನ್ನು ಮಾಡುವಂಥ ಕೆಲಸ ಚಿತ್ರಕಲಾವಿದ ನಾಗಲಿಂಗಪ್ಪ ಆ್ಯಂಡ್ ಟೀಮ್ನಿಂದ ನಡೀತಾ ಇದೆ. ನೋಡುವಂಥ ದೃಶ್ಯಾವಳಿ ಏನಿದೆ, ಮೈಸೂರು ರಾಜವಂಶಸ್ಥರ ರಾಜನ ಲಾಂಛನ ಆಗಿರ್ತಕ್ಕಂತಹ ಗಂಡಬೇರುಂಡವನ್ನು ಆನೆಯ ಸೊಂಡಿಲಿನ ಮೇಲ್ಭಾಗದಲ್ಲಿ ಬಿಡಿಸ್ತಾ ಇರುವಂಥದ್ದು. ಅದಾದ ಬಳಿಕ ಕಿವಿಗಳಿಗೆ ಶಂಖಚಕ್ರವನ್ನು ಬಿಡಿಸ್ತಾರೆ. ಜೊತೆಗೆ ಕಾಲುಗಳಿಗೆ ಮರದ ಬಳ್ಳಿಯನ್ನು ಬಿಡಿಸುವ ಮೂಲಕವಾಗಿ ಆನೆಗಳಿಗೆ ಶೃಂಗಾರವನ್ನು ಮಾಡ್ತಾ ಇರುವಂಥದ್ದು. ಏನು ಮದುವೆ ಮನೆಯಲ್ಲಿ ಶೃಂಗಾರವನ್ನು ಮಾಡುವ ನಿಟ್ಟಿನಲ್ಲಿ ಆನೆಗಳಿಗೂ ಕೂಡ ಶೃಂಗಾರವನ್ನು ಮಾಡಿ ನೆರೆದಿರುವಂತಹ ಲಕ್ಷಾಂತರ ಜನರಿಗೆ ಆನೆಗಳು ಅತ್ಯಂತ ವೈಭವಪೂರಿತವಾಗಿ ಕಾಣಬೇಕು, ಆ ನಿಟ್ಟಿನಲ್ಲಿ ಈ ಒಂದು ಪೇಂಟನ್ನು ಮಾಡಲಾಗ್ತಾ ಇದೆ. ಏನು ದಸರಾ ಗಜಪಡೆ ಅಂದರೆ ಅತ್ಯಂತ ಕ್ಯೂಟ್ ಹಾಗೂ ಅತ್ಯಂತ ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ದಸರಾ ಗಜಪಡೆಯ ಏನು ಸದಸ್ಯ ಆಗಿರ್ತಕ್ಕಂಥ ಭೀಮಾ ಇದೀಗ ರೆಡಿ ಆಗ್ತಾ ಇದ್ದಾನೆ. ಆ ಒಂದು ದೃಶ್ಯಾವಳಿಗಳನ್ನು ನೀವೀಗ ನೋಡ್ಬೋದು. ಬರೋಬ್ಬರಿ 5905 kg ತೂಕವನ್ನು ಈ ಭೀಮಾ ಹೊಂದಿದ್ದಾನೆ. ಬಹಳ ಮುಖ್ಯವಾಗಿ ದಸರಾ ಗಜಪಡೆಯಲ್ಲಿ ನಂಬರ್ 1 ತೂಕವನ್ನು ಈ ಭೀಮಾ ಹೊಂದಿರೋದು ಬಹಳ ಮುಖ್ಯ. ಹೀಗಾಗಿ ಭೀಮನಿಗೆ ಈಗ ಅರಮನೆಯ ಅಂಗಳದಲ್ಲಿ ಶೃಂಗಾರವನ್ನು ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ನಾಗಲಿಂಗಪ್ಪ ಆ್ಯಂಡ್ ಟೀಮ್ನ ವತಿಯಿಂದ ಆ ಒಂದು ದೃಶ್ಯಾವಳಿಗಳನ್ನು ನೀವೀಗ ನೋಡ್ಬೋದು. ಜೊತೆಗೆ ನನ್ನೊಟ್ಟಿಗೆ ಚಿತ್ರಕಲಾವಿದ ನಾಗಲಿಂಗಪ್ಪ ಅವರು ಕೂಡ ಇದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಸರ್, ಈಗ ಯಾವ್ಯಾವ ರೀತಿಯ ಪೇಂಟನ್ನು ಮಾಡ್ತಾ ಇದ್ದೀರಾ, ಹೇಗೆ ಅಂತ? ಅದೇ ನಾವು ಎಲ್ಲ ಆನೆಗಳಿಗೂ ಅಂದರೆ ಜಂಬೂ ಸವಾರಿ ಪಾರ್ಗಳಂತ ಎಲ್ಲ ಆನೆಗೂ ಅಲಂಕಾರ ಮಾಡ್ತಾ ಇದ್ದೀವಿ. ಹಾಗೆ ಈಗಾಗಲೇ 8 ಆನೆ ಆಗಿದೆ, ಇನ್ನು 5 ಆನೆ ಉಳಿದಿದೆ. ಅದಕ್ಕೆ ಚಿತ್ರಗಳೇನಪ್ಪ ಅಂದರೆ ಸಾಂಪ್ರದಾಯ ಬಂದಂಥ ಗಂಡು ಬೆರಂಡಾಗಿರ್ಬೋದು, ಶಂಖಚಕ್ರ ಆಗಿರ್ಬೋದು, ಮತ್ತು ಸೂರ್ಯ ಚಂದ್ರ ಆಗಿರ್ಬೋದು, ಮತ್ತು ಕಾಲು ಬಾಲಕ್ಕೆ ಎಲೆ ಹೂಗಳಿಂದ ಅಲಂಕಾರ ಮಾಡ್ತಾ ಇದೆ ಸರ್. ಈಗ ಪೇಂಟ್ಗಳು ಬಂದ ಸಂದರ್ಭದಲ್ಲಿ ಅದು ಯಾವ ರೀತಿ, ಅದು ಒಂದಷ್ಟು ಈಗ ಸ್ಕಿನ್ ಅಲರ್ಜಿ ಆ ಥರ ಆಗುವಂಥದ್ದು ಹಾಗೆ ನೀರು ಬಣ್ಣನೆ, ಆಮೇಲೆ ಅದಕ್ಕೆಲ್ಲ ಮರದಂಟು ಇದು ಹಾಕಿದ್ರಿಂದ ಸ್ವಲ್ಪ ನೀರು ಬಿದ್ದರೂ ಹೋಲಾದಂಗೆ ಇರುತ್ತೆ ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಇದನ್ನ ಬಿಡಿಸೋದ್ರಿಂದ ಯಾವ ರೀತಿ ಅಟ್ರಾಕ್ಟಿವ್ ಆಗುತ್ತೆ ಅಂತ? ತುಂಬ ಇದು ಜಂಬೂ ಸವಾರಿ ಅಂದರೆ ಆನೆಗಳು ಮುಖ್ಯ ಆಕರ್ಷಣೆ. ಹಾಗಾಗಿ ನಡೀತಾ ಇರುವಾಗ ನಾವು ಮಾಡಿದಂಥ ವಿನ್ಯಾಸ ನಕ್ಷೆಗಳು ತುಂಬ ಚಂದ ಇರುತ್ತೆ, ಜನ ನೋಡೋದು ಖುಷಿ ಪಡ್ತಾರೆ ಅಂತ ಹೇಳ್ಬೋದು. ಇದು ಚಿತ್ರಕಲಾವಿದ ನಾಗಲಿಂಗಪ್ಪ ಅವರ ಮಾತು. ಬಹಳ ಮುಖ್ಯವಾಗಿ ಏನು ಆನೆಗಳಿಗೆ ಯಾವುದೇ ರೀತಿಯಾದಂತಹ ಚರ್ಮ ಏನು ಅಲರ್ಜಿ ಆಗದ ನಿಟ್ಟಿನಲ್ಲಿ ಈ ಒಂದು ಬಣ್ಣಗಳನ್ನು ಬಳಸಲಾಗುತ್ತದೆ. ಬಣ್ಣಗಳನ್ನು ಬಳಿಯೋದ್ರಿಂದ ಸಾಲಾನೆಗಳಾಗಿ ಸಾಗುವಂತಹ ರಾಜಬೀದಿಯಲ್ಲಿ ಸಾಗುವಂತಹ ದಸರಾ ಆನೆಗಳನ್ನು ಜನರು ಕೂಡ ಕಣ್ತುಂಬಿಕೊಳ್ಳೋದಕ್ಕೆ, ಒಂದು ವೈಭವಪೂರಿತ ಸನ್ನಿವೇಶವನ್ನು ಕಂಡುಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಸನ್ನಿವೇಶ ಅನ್ನೋದು ಕಲಾವಿದರ ಮಾತು. ಕ್ಯಾಮ್ರಾಮ್ಯಾನ್ ಶ್ರುತಿ.